शुभ्रकाजं सखा सुखमजमनपाजं मुक्त्युपाजं विमाजं नृहजमहममेजं ध्येजमम्नाजगेजं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम् लक्ष्मीकान्तं भूवराहं भजेऽहं बादरायणं वादिराजहृदं भोजमन्दिरं वाजिकन्धरं भीमसेनानन्दतीर्थवानरेन्द्रानहं भजे वादिराजगुरून् वन्दे वेदवेद्यगुरून् भजे गुरून् वेदनिधीन् वन्दे नारसिंहगुरून् भजे वन्दे नारायणाचार्यान् कर्णादिगणसेवितान् वन्दे वृन्दावनाचार्यान् हयग्रीवमुनीन् भजे शेषसीतापतिं व्यासान् प्रणमामि गुरुप्रियान् वृन्दावनाद्य सम्प्राप्तज्ञानैश्वर्यानहं सदा रघुप्रवीराख्यगुरून् भजे ज्ञानादिसिद्धये श्रीमद्वृन्दावनाख्यानं व्याख्याने मन्दधीरहं यद्यप्यनधिकार्यस्मिन् तथापि गुरुवाक्यतः मया यदल्पं विज्ञातं तत्स्मृत्यर्थं निरूप्यते सन्तः सन्तु कृपावन्तो गुरुराजपदाश्रयाः भगवान् अव्यवहितभाविकल्पसमीरो लातव्याचार्यः सुरवर्यै सम्प्रार्थितः श्रीनारायणेन आज्ञप्तः सन् भूमौ अवतीर्य वादिराजनामा यतिकुलतिलको भूत्वा दुर्वादिनो विजित्य युक्तिमल्लिकादीन् ग्रन्थान् विरचय्य सज्जनानां सम्यक् ज्ञानमुत्पाद्य अत्यक्तदेहः सन् वृन्दावनस्थो भूत्वा भक्तानाम् इष्टानिष्टप्राप्तिपरिहारसाधन अत्यर्थप्रसादजनक अपरोक्षज्ञानजनक परोक्षनिश्चयोत्पादक उपनिषदादिप्रतिपाद्य ऋजुभावं स्वस्य ख्यापयितुं वृन्दावनाख्यानं कुर्वन् कस्यचित् तदानीम् अकुशलदेशीयब्राह्मणस्वप्ने विश्वासयोग्यानां विश्वासम् उत्पादयितुम् उपदिदेश विलीनप्रकृतितया अन्तरायविधुरोऽपि आचार्यवत् शिष्यान् ग्राहयितुं ग्रन्थादौ मङ्गलमाचरति हयग्रीवेत्यादिना हयग्रीवं चिदानन्दविग्रहं सदनुग्रहं दशग्रीवच्छिदं शापात् मणिग्रीवविमोचनम्. ನಾಲ್ಕನೇ 5ನೇ ಶ್ಲೋಕದ ವಿವರಣೆ ಆಗ್ತಾ ಇತ್ತು. ಮೇಲ್ನೋಟಕ್ಕೆ ವಾಮನಾವತಾರದ ಬಗ್ಗೆ ಹಾಗೆ ಗಜೇಂದ್ರ ವರದನ ಬಗ್ಗೆ ವರ್ಣನೆ ಬಂತು. ಆದ್ರೆ ಇದು ರಾಮನ ಬಗ್ಗೆ, ಕೃಷ್ಣನ ಬಗ್ಗೆ, ವೇದವ್ಯಾಸರ ಬಗ್ಗೆ, ಹಯಗ್ರೀವ ದೇವರ ಬಗ್ಗೆ, ಹೀಗೆ ಎಲ್ಲ ಭಗವಂತನ ರೂಪಗಳನ್ನ ಈ 2 ಶ್ಲೋಕ ಹೇಳ್ತಾ ಇದೆ. ಮೇಲ್ನೋಟಕ್ಕೆ ಕಾಣ್ತಾ ಇಲ್ಲ. ಅದ್ ಹೇಗೆ ಅಂತ ಇಲ್ಲಿ ವ್ಯಾಖ್ಯಾನದಲ್ಲಿ ಬಿಡಿಸ್ತಾ ಹೋಗ್ತಾರೆ. ಇಲ್ಲೇನ್ ಬಂತು? ಮೊದಲನೇ ಪದ ಶಕ್ರ ರಾಜ್ಯ ಪ್ರದಾತಾರಂ ಅಂತ ಬಂತು. ಈ ಶಕ್ರ ಅನ್ನೋದಕ್ಕೆ ನಮಗೊತ್ತು ಇಂದ್ರ ಅಂತ ಅರ್ಥ. ಇಂದ್ರದೇವರಿಗೆ ರಾಜ್ಯ ಕೊಟ್ಟ ವಾಮನ ರೂಪಿ ಪರಮಾತ್ಮ. ಸರಿ, ಇನ್ನು ಇಂದ್ರನಿಗೆ ಯಾವ ರೂಪದಲ್ಲಿ ಅನುಗ್ರಹ ಆಯ್ತು? ಬರೀ ಇದೊಂದರಲ್ಲೇ ಅಲ್ಲ, ಇದು ಮೂಲ ರೂಪದಲ್ಲಿ ಅನುಗ್ರಹ ಆಗಿದ್ದು. ಇಂದ್ರನಿಗೆ ಸಾಕ್ಷಾತ್ ವಾಮನ ಕೊಟ್ಟಿದ್ದು ರಾಜ್ಯವನ್ನ. ಇನ್ನೊಂದು ಅನುಗ್ರಹ ಆಗಿದ್ದಲ್ಲಿ ರಾಮಾವತಾರದಲ್ಲಿ. ರಾಮಾವತಾರದಲ್ಲಿ ಇಂದ್ರಾವತಾರಿ ಅಂದ್ರೆ ಯಾರು? ನಮ್ಗೀಗ ವಾಲಿ ನೆನಪಾಗುತ್ತೆ. ವಾಲಿಗೆ ರಾಜ್ಯ ಕೊಟ್ನ, ಅವ್ನ್ ಕಿತ್ಕೊಂಡ, ಸುಗ್ರೀವನ ಕೊಟ್ಟ. ಮತ್ತೆ ಇಲ್ಲಿ ಇಂದ್ರ ಅಂದ್ರೆ ಯಾರು ಅಂದ್ರೆ, ಇಲ್ಲಿ ಶಕ್ರ ಅಂದ್ರೆ ಮೂಲ ರೂಪಿ ಇಂದ್ರ ತಗೊಳ್ಳೋದಲ್ಲ, ಇಂದ್ರ ಅವತಾರ. ಇಂದ್ರ ಯಾವ ರೂಪದಲ್ಲಿ ಬಂದಿದ್ದ? ಕುಶನಾಗಿ ಬಂದಿದ್ದ. ಲವಕುಶ ಹೇಳ್ತೀವಲ್ಲ, ಕುಶನಾಗಿ ಬಂದಿದ್ದ. ಆ ಇಂದ್ರಾವತಾರಿಯಾದ ಕುಶನಿಗೆ ರಾಮದೇವರು ರಾಜ್ಯವನ್ನ ಕೊಟ್ಟಿದ್ದಾರೆ. ಅದನ್ನ ಶಕ್ರ ರಾಜ್ಯ ಪ್ರದಾತಾರಂ. ಅದನ್ನ ಇಂದ್ರನಿಗೆ ರಾಜ್ಯ ಕೊಟ್ಟ ರೂಪ ಅಂದ್ರೆ ಅದು ವಾಮನ ಅಷ್ಟೇ ಅಲ್ಲ, ಅದು ರಾಮನೂ ಆಗತ್ತೆ. ಹಾಗಾಗಿ ಇಲ್ಲಿ ಶಕ್ರ ರಾಜ್ಯ ಪ್ರದಾತಾರ ಅಂದ್ರೆ ಅದು ರಾಮದೇವರು ಅಂತ ಅರ್ಥ. ಸರಿ, ಇನ್ನು ಕೃಷ್ಣನ್ ಬಗ್ಗೆ ಬಂತು. ಕೃಷ್ಣ ಏನ್ ಕೊಡ್ಲಿಲ್ಲ ಅರ್ಜುನನಿಗೆ? ಸರ್ವಸ್ವವನ್ನು ಕೊಟ್ಟ ತನ್ನ ರೂಪದಲ್ಲಿ. ಅದನ್ನ ನೆನಪಿಸ್ಲಿಕ್ಕೆ ಶಕ್ರ ಅಂದ್ರೆ ಇಲ್ಲಿ ಇಂದ್ರ ಅಂದ್ರೆ ಇಂದ್ರನ ಅವತಾರನಾದ ಅರ್ಜುನ ಅಂತ ಅರ್ಥ. ಅರ್ಜುನನಿಗೆ ಮಾಡಿದ ಅನುಗ್ರಹ ಇದೆಯಲ್ಲ, ಅದನ್ನ ನೆನಪಿಸ್ಕೊಂಡ್ರು. ಇನ್ನೊಂದು ವೇದವ್ಯಾಸ ರೂಪದಿಂದ ಅನುಗ್ರಹ ಆಯ್ತು. ಹೇಗೆ ಅನುಗ್ರಹ ಆಯ್ತು? ಯಾರಿಗೆ ಅಂದ್ರೆ ಟೀಕಾಚಾರ್ಯರಿಗೆ ಅನುಗ್ರಹ ಆಯ್ತು. ನಮಗ್ ಗೊತ್ತು, ಇಂದ್ರಾಂಶ ಯಾರು? ಜಯತೀರ್ಥರು. ಹಾಗಾಗಿ ಅವರಿಗೆ ರಾಜ್ಯವನ್ನೇ ಕೊಟ್ಟ.
ಯಾವ ರಾಜ್ಯ ಕೊಟ್ಟ? ವೇದಾಂತ ಸಾಮ್ರಾಜ್ಯ, ಇದೇ ರಾಜ್ಯ. ಈ ವೇದಾಂತ ಸಾಮ್ರಾಜ್ಯವನ್ನ ಕೊಟ್ಟಿದ್ದು ಅಂದ್ರೆ ಅವರ ಮುಖಾಂತರ ಅನೇಕ ಕೃತಿಗಳು ಬಂತು. ಬ್ರಹ್ಮಸೂತ್ರಕ್ಕೆ ಅನುವ್ಯಾಖ್ಯಾನ ಅದು ಆಚಾರ್ಯರದು. ಅದಕ್ಕೆ ನ್ಯಾಯಸುಧಾ ಗ್ರಂಥ ಬಂತು. ಬ್ರಹ್ಮಸೂತ್ರಕ್ಕೆ ಸಂಬಂಧಪಟ್ಟಿದ್ದೆ ವೇದಾಂತ ಸಾಮ್ರಾಜ್ಯದ ಅಧಿಕಾರ ಕೊಟ್ಟಿದ್ದಾರೆ ಯಾರಿಗೆ? ಜಯತೀರ್ಥರಿಗೆ. ಇದೊಂದಾಯ್ತು ಅನುಗ್ರಹ. ಇನ್ನು ಶಕ್ರ ರಾಜ್ಯ ಪ್ರದಾತಾರ ಮತ್ತೊಂದೇನಂದ್ರೆ ಹಯಗ್ರೀವ ರೂಪಿ ಪರಮಾತ್ಮನ್ ತಗೊಂಡಾಗ ಬೃಂದಾವನಾಚಾರ್ಯರು ಅಂದ್ರೆ ವಿಶ್ವಪ್ರಿಯ ತೀರ್ಥರು ಅಂತ ಕರಿತೀವಿ. ಅವರು ಭಾವಿ ಇಂದ್ರರು, ಇಂದ್ರ ಪದವಿಗೆ ಬರುವಂಥವ್ರು. ಹಾಗಾಗಿ ಅವರಿಗೆ ಹಯಗ್ರೀವ ರೂಪದಿಂದ ವಿಶೇಷವಾಗಿ ಅನುಗ್ರಹವನ್ನ ಮಾಡಿದ್ದಾರೆ. ಈ ರೀತಿ ಬೃಂದಾವನಾಚಾರ್ಯರಿಗೆ ಅನುಗ್ರಹ ಆಯಿತು ಹಯಗ್ರೀವ ರೂಪದಿಂದ. ಹಾಗಾದ್ರೆ ಎಷ್ಟು ರೂಪ ಬಂತು? ಇಂದ್ರನಿಗೆ ರಾಜ್ಯ ಕೊಟ್ಟಿದ್ದು ಅಂತ ಒಂದ್ ಮಾತು ಬಂತಷ್ಟೇ. ಇದಕ್ಕೆ ರಾಮ ಬಂದ, ಕೃಷ್ಣ ಬಂದ, ಮತ್ತೆ ವೇದವ್ಯಾಸ ರೂಪ ಆಯ್ತು, ಹಯಗ್ರೀವ ರೂಪ ಆಯ್ತು, ಮತ್ತೆ ವಾಮನ ರೂಪ ಇದ್ದೇ ಇದೆ. ಹೀಗ 5 ರೂಪಗಳ ಬಗ್ಗೆ ಈ ಶ್ಲೋಕದಲ್ಲಿ ಒಂದು ಪದದಿಂದ ಸಿಗ್ತಾ ಇದೆ. ಇಷ್ಟಕ್ಕೆ ನಿಲ್ಸಲ್ಲ. ಇದು ಮುಂದೆ ಚಕ್ರಶಂಕ ಧರಂ ಅಂತ. ಚಕ್ರಶಂಕವನ್ನು ಧರಿಸಿರೋ ರೂಪ ಯಾವುದು? ಎಲ್ಲಾ ರೂಪನೂ ಅಷ್ಟೇ. ರಾಮ ಚಕ್ರಶಂಕ ಧರಿಸಿದಾನೆ, ಕೃಷ್ಣನೂ ಅಷ್ಟೇ, ಹಯಗ್ರೀವ ದೇವರು ಅಷ್ಟೇ, ವಾಮನ ದೇವರು ಅಷ್ಟೇ. ವೇದವ್ಯಾಸ ರೂಪ ಕೇಳೋದೇ ಬೇಡ. ಎಲ್ಲಾ ಕಡೆನೂ ಚಕ್ರಶಂಖಗಳಿದೆಯಲ್ವಾ ಅಂದ್ರೆ ಹೌದು, ಇದು ಮೇಲ್ನೋಟಕ್ಕೆ ಅರ್ಥ. ನಿಜವಾಗಿ ಚಕ್ರಶಂಕ ಧರಂ ಅಂದ್ರೆ ಇನ್ನೊಂದು ಅರ್ಥ ಇದೆ. ಏನ್ ಅರ್ಥ ಅಂತ ಇಲ್ಲಿ ಬಿಡಿಸಿದ್ದಾರೆ. ಚಕ್ರ ಅಂದ್ರೆ ಈ ಚಕ್ರಕ್ಕೆ ಅಭಿಮಾನಿ ದೇವತೆ ಮತ್ತೆ ಶಂಖಕ್ಕೆ ಅಭಿಮಾನಿ ದೇವತೆ, ಅವರಿಬ್ಬರನ್ನ ಧರಿಸಿರೋನು ಅಂತ ಅರ್ಥ. ಇದು ಪ್ರತಿ ಅವತಾರದಲ್ಲಿ ನಾವು ನೋಡ್ಬಹುದು. ಈ ರಾಮಾವತಾರವನ್ನು ಗಮನಿಸಿದಾಗ ಈ ಚಕ್ರಾಭಿಮಾನಿ ಕಾಮ ತಾನು ಭರತನಾಗಿ ಬರ್ತಾನೆ. ಭರತ ಈ ಕಡೆ ಅನಿರುದ್ಧನೇ ತಾನು ಶತ್ರುಘ್ನಾಗಿ ಬಂದ. ಹೀಗೆ ಒಬ್ಬ ಚಕ್ರಕ್ಕೆ ಅಭಿಮಾನಿ ದೇವತೆ, ಇನ್ನೊಬ್ಬ ಶಂಖಕ್ಕೆ ಅಭಿಮಾನಿ ದೇವತೆ. ಅಂದ್ರೆ ಅಭಿಪ್ರಾಯ ಭರತ ಮತ್ತೆ ಶತ್ರುಘ್ನ ಇವರಿಬ್ಬರನ್ನ ತಾನು ಧರಿಸಿದ್ದಾನೆ. ಇದನ್ನ ಚಕ್ರಶಂಖಧರಂ ಅಂತ ಕರೆದಿದ್ದಾರೆ. ಚಕ್ರಶಂಖ ಹಾಕೊಳ್ಳೋದು ಬೇರೆ ದೇಹಕ್ಕೆ, ಆ ಚಕ್ರಶಂಖ ಎರಡಕ್ಕೆ ಅಭಿಮಾನಿ ದೇವತೆಯಾದವರನ್ನ ಧರಿಸಿದ್ದಾನೆ ಅಂದ್ರೆ ಅವರು ನೋಡ್ಕೊಂಡ ಅಂತ ಆ ರೂಪದಲ್ಲಿ. ಶೇಷದೇವರಂತೂ ಇದ್ದಾರೆ. ಲಕ್ಷ್ಮಣನ ಬಗ್ಗೆ ಹೇಳೋದೇನ್ ಬೇಡ, ಸಹಜವಾಗಿ ಭಗವಂತ ಅಂದ್ರೆ ಅಲ್ಲಿ ಬಂದೇ ಬಿಡ್ತಾನೆ. ಅದನ್ನ ತಗೊಂಡಿಲ್ಲ. ಈ ಚಕ್ರ ಶಂಖ ಅಂತ ಬಂದಾಗ ಇಬ್ಬರನ್ನ ತಗೊಂಡು, ಭರತ ಮತ್ತೆ ಶತ್ರುಘ್ನ. ಇದಾದ್ಮೇಲೆ ಕೃಷ್ಣನ ಅವತಾರದಲ್ಲಿ, ಕೃಷ್ಣಾವತಾರದಲ್ಲಿ ಧರಿಸಿದ್ದೇನು ಚಕ್ರಶಂಖಗಳನ್ನ ಅಂತಂದ್ರೆ ಅಲ್ಲಿ ಒಬ್ಬ ಚಕ್ರಾಭಿಮಾನಿ ದೇವತೆ. ಈಗಾಗ್ಲೇ ನಾವು ನೋಡಿದ್ವಿ, ಕಾಮ ತಾನು ಬಂದಿದ್ದಾನೆ ಯಾವ ರೂಪದಲ್ಲಿ? ಕೃಷ್ಣನ ಮಗನಾಗೆ ಬಂದ, ಪ್ರದ್ಯುಮ್ನಾಗಿ ಬಂದಿದ್ದಾನೆ. ಈ ರೀತಿ ಪ್ರದ್ಯುಮ್ನಾಗಿ ತಾನು ಕೃಷ್ಣನ ಸೇವೆ ಮಾಡಿದ. ಕೃಷ್ಣ ಪ್ರದ್ಯುಮ್ನನ್ನ ಧರಿಸಿದ್ದಾನೆ. ಇನ್ನು ಅನಿರುದ್ಧನನ್ನು ಆ ಭಗವಂತ ರಕ್ಷಣೆ ಮಾಡಿದ್ದಾನೆ. ಇವರಿಬ್ರು ಚಕ್ರ ಶಂಖಕ್ಕೆ ಅಭಿಮಾನಿ. ಆದ್ರಿಂದ ಈ ಪ್ರದ್ಯುಮ್ನ ಮತ್ತೆ ಅನಿರುದ್ಧ ಇಬ್ಬರನ್ನ ಕೃಷ್ಣಾವತಾರದಲ್ಲಿ ಧರಿಸಿದ್ದಾನೆ. ಹೀಗೆ ಈ ಚಕ್ರ ಶಂಖವನ್ನು ಧರಿಸಿರೋದು ಅನ್ನೋದು ರಾಮಾವತಾರಕ್ಕೂ ಅನ್ವಯ ಆಯಿತು, ಕೃಷ್ಣಾವತಾರಕ್ಕೂ ಸಂಬಂಧಪಡ್ತು. ಇನ್ನು ವೇದವ್ಯಾಸ ರೂಪಕ್ಕೆ ಹೇಗೆ? ಅದು ಸುಲಭ. ವೇದವ್ಯಾಸ ರೂಪದಲ್ಲಿ ಯಾರು ಚಕ್ರಶಂಖಗಳನ್ನು ಧರಿಸಿ ಸನ್ಯಾಸ ದೀಕ್ಷೆಯನ್ನ ತಾವು ಹೊತ್ತು ಮುಂದೆ ಹೊರಟ್ರೋ ಅಂತಹ ಜಯತೀರ್ಥರು, ಆಚಾರ್ಯರು ಇವರನ್ನೆಲ್ಲ ಧರಿಸಿದಾನೆ ಪರಮಾತ್ಮ. ಅಂದ್ರೆ ವೇದವ್ಯಾಸರಾಗಿ ತಾನು ಚಕ್ರಶಂಖ ಧರಿಸಿಕೊಂಡ. ಹಾಗೆ ತನ್ನಂತೆ ಇರುವಂತಹ ಇವರನ್ನ, ಆಚಾರ್ಯರನ್ನ, ಹಾಗೆ ಜಯತೀರ್ಥರನ್ನ ಎಲ್ಲ ವೇದಾಂತ ಸಾಮ್ರಾಜ್ಯದ ಪಟ್ಟಾಭಿಷೇಕವನ್ನ ಮಾಡಿ ಅವರನ್ನ ಮೆರೆಸಿದ. ಇದೇ ಧಾರಣೆ ಮಾಡಿದ್ದು. ಇದು ವೇದವ್ಯಾಸ ರೂಪದಿಂದ ಆಯ್ತು. ಇನ್ನು ಹಯಗ್ರೀವ ದೇವ ರೂಪದಲ್ಲೂ ಹಾಗೆ. ಹಯಗ್ರೀವ ದೇವರು ತಾವು ವಾದಿರಾಜರನ್ನ, ಅದೇ ರೀತಿ ಬೃಂದಾವನಾಚಾರ್ಯರನ್ನ ಎಲ್ಲ ರಕ್ಷಣೆ ಮಾಡಿದ್ದಾರೆ. ಯಾಕೆ? ಚಕ್ರಶಂಖಧರ. ಇವರೆಲ್ಲ ಚಕ್ರಶಂಖಗಳನ್ನ ತಮ್ಮ ಬಾಹು ಮೂಲದಲ್ಲಿ, ಬಲಬಾಹು ಮತ್ತೆ ಎಡಬಾಹುವಿನಲ್ಲಿ ಧರಿಸಿದ್ರಿಂದ ರಕ್ಷಣೆಯನ್ನ ಮಾಡಿದ್ದಾರೆ. ಹೀಗೆ ಈ ಚಕ್ರಶಂಖಧರಂ ಅನ್ನೋ ಶಬ್ದನೂ ಇಷ್ಟೊಂದು ರೂಪಗಳನ್ನ ಹೇಳ್ತಾ ಇದೆ. ಅದನ್ನ ವರ್ಣನೆ ಮಾಡಿದ್ರು. ಸರಿ, ಇದರಿಂದ ರಾಮ, ಕೃಷ್ಣ, ವೇದವ್ಯಾಸ, ಹಯಗ್ರೀವ, ವಾಮನ ಇದೆಲ್ಲ ವರ್ಣನೆ ಆಯ್ತು ನಿಜ. ನಮಗೆ ಬೇಕಾಗಿದ್ದು ಇನ್ನೊಂದು ವಿಷಯ ಏನು ಅಂದ್ರೆ, ಇಲ್ಲಿ ಇನ್ನೊಂದು ಶಬ್ದ ಬಂದಿದೆ. ಇದು ಕಷ್ಟ. ಯಾವುದು? ವಕ್ರ ಬುದ್ಧಿ ವಿದಾರಣಂ ಅಂತ ಬಂತು. ಈ ಪ್ರತಿ ಅವತಾರದಲ್ಲಿ ವಕ್ರ ಬುದ್ಧಿ ಇರೋರ್ನ ತಾನು ಸಂಹಾರ ಮಾಡಿದ್ದಾನೆ ಅಂತ. ಇದು ಸುಲಭ ತಾನೆ? ಹೇಗ್ ವ್ಯಾಖ್ಯಾನ ಮಾಡ್ಬೋದು ವಕ್ರ ಬುದ್ಧಿ ವಿದಾರಣಂ ಅಂದ್ರೆ? ವಕ್ರ ಬುದ್ಧಿ ರಾಮಾವತಾರದಲ್ಲಿ ಯಾರಿಗಿತ್ತು? ರಾವಣನಿಗಿತ್ತು, ಇಂದ್ರಜಿತ್ತಿಗಿತ್ತು, ಹೀಗೆ ಅನೇಕ ದುಷ್ಟರಿಗೆ. ಅವನ್ನೆಲ್ಲ ರಾಮಾವತಾರದಲ್ಲಿ ಸಂಹಾರ ಮಾಡಿದ. ವಕ್ರ ಬುದ್ಧಿ ಇರುವಂತಹ ರಾವಣಾದಿಗಳನ್ನ ಸಂಹಾರ ಮಾಡಿದ. ಅದನ್ನ ವಕ್ರ ಬುದ್ಧಿ ವಿದಾರಣ ಅನ್ನೋ ಶಬ್ದ ಹೇಳ್ತು.
ಸರಿ, ರಾಮನ್ ಬಗ್ಗೆ ಆಯ್ತು ಈ ಶಬ್ದ. ಇನ್ನು ಕೃಷ್ಣನ್ ಬಗ್ಗೆ ಹೇಳ್ತಾರೆ. ಕೃಷ್ಣ ಏನ್ ಮಾಡ್ದ? ವಕ್ರ ಬುದ್ಧಿ ಇರುವಂತಹ ಪೌಂಡ್ರಕ ವಾಸುದೇವ, ಸಾಲ್ವ, ನರಕಾಸುರ, ಕಂಸ ಇವನ್ನೆಲ್ಲ ಸಂಹಾರ ಮಾಡಿದ್ದಾರೆ. ಇದು ಕೃಷ್ಣಾವತಾರ ವರ್ಣನೆ ಆಯ್ತು. ಹಯಗ್ರೀವ ರೂಪದಿಂದ ನಾವು ಆಗ್ಲೇ ಕಥೆ ನೋಡಿದ್ವಿ ಹಿಂದಕ್ಕೆ. ಮಧುಕೈಟಭ ಇವರಿಬ್ರು ವಕ್ರ ಬುದ್ಧಿ ಇತ್ತು. ವೇದಾಭಿಮಾನಿ ದೇವತೆಗಳನ್ನ ಕದ್ಕೊಂಡು ಹೋಗ್ಬಿಟ್ಟು, ಋಗ್ವೇದಾಭಿಮಾನಿ ದೇವತೆ ಅವ್ರ ಕೈಯಲ್ಲಿ, ಯಜುರ್ವೇದಾಭಿಮಾನಿ ದೇವತೆ ಮಧುಕೈಟಭರ ಕೈಯಲ್ಲಿ, ಎಲ್ಲ ವೇದದ ಅಭಿಮಾನಿ ದೇವತೆಗಳನ್ನ ಕದ್ಕೊಂಡು ಹೋಗಿದ್ದಾರೆ. ಅವರನ್ನ ಸಂಹಾರ ಮಾಡ್ದ ಹಯಗ್ರೀವ ರೂಪದಿಂದ, ಅದು ಆಯ್ತು. ಇನ್ನು ವೇದವ್ಯಾಸ ರೂಪದಿಂದ ಬಂದ್ರೆ ಯಾರನ್ನ ಸಂಹಾರ ಮಾಡಿತ್ತು? ಯಾವ ಕಲಿಯನ್ನು ಸಂಹಾರ ಮಾಡ್ಲಿಲ್ವಲ್ಲ ಅಂದ್ರೆ ಕಲಿಯನ್ನೇ ಸಂಹಾರ ಮಾಡಿದ್ ನಿಜವಾಗಿ. ಯಾಕೆ ಅಂದ್ರೆ ಕಲಿ ಹೇಗಿದ್ದ? ಕಲಿ, ಮಣಿಮಂತ, ಅನೇಕ ಅಸುರರು, ಹೀಗೆ ಇವರೆಲ್ಲ ಯಾವ್ಯಾವ ರೂಪದಲ್ಲಿ ಇರ್ತಾರೆ ಅಂದ್ರೆ ಅವ್ರ ದೇಹ ಧರಿಸ್ಕೊಂಡ್ ಕಣ್ಮುಂದೆ ಕಾಣ್ಬೇಕು ಅಂತಿಲ್ಲ. ಪರೀಕ್ಷಿತ್ ರಾಜನಿಗೆ ಕಂಡಿದ್ದ ಆ ಕಲಿ. ಹಾಗೆ ಕಲಿಯುಗದಲ್ಲಿ ಆ ರೀತಿ ಕಾಣ್ಬೇಕು ಅಂತಿಲ್ಲ. ಆದ್ರೆ ನಮಗ್ ಗೊತ್ತಿಲ್ಲದೆ ಇರೋ ರೂಪದಲ್ಲಿ ಸೇರಿರ್ತಾರೆ. ಹೇಗೆ ನಮ್ಗೇನ್ ಅಜ್ಞಾನ ಇದೆ, ನಮ್ಗೇನ್ ವಿಪರೀತ ಜ್ಞಾನ ಇದೆ, ಅದೆಲ್ಲ ಕಲಿನೇ ಅಂತ ಅರ್ಥ. ಕಲಿ ಆ ರೂಪದಲ್ಲಿ ಇರ್ತಾನೆ. ನಮ್ಗೆ ಅಜ್ಞಾನ ಹೋಯ್ತು ಅಂದ್ರೆ ಕಲಿಯನ್ನ ದೂರ ಮಾಡ್ಕೊಂಡ್ವಿ ಅಂತ ಅರ್ಥ. ಅದಕ್ಕೆ ಜಾಸ್ತಿ ಶಾಸ್ತ್ರ ಕೇಳ್ತಾ ಇರ್ಬೇಕು ಅಂತ. ಅದು ಶಾಸ್ತ್ರ ಅಂದ್ರೆ ಜ್ಯೋತಿಷ್ ಶಾಸ್ತ್ರ ಅಲ್ಲ, ಈ ಶಾಸ್ತ್ರ ಮತ್ತೆ ಅಂದ್ರೆ ಈ ವೇದ, ಪುರಾಣ, ಇತಿಹಾಸ ಇದನ್ನೆಲ್ಲ ಕೇಳ್ತಾ ಇರ್ಬೇಕಂತ. ಯಾಕೆಂದ್ರೆ ಆ ಮಿಥ್ಯಾಜ್ಞಾನ ರೂಪದಲ್ಲಿ ಇರುವಂತಹ ಕಲಿ ಎಲ್ಲ ಓಡ್ ಹೋಗ್ತಾರೆ. ಈ ವೇದವ್ಯಾಸ ರೂಪದಿಂದ ಏನ್ ಮಾಡ್ತಾ ಪರಮಾತ್ಮ? ಈ ವಕ್ರ ಬುದ್ಧಿ ಇರುವಂತಹ ಕಲಿಯನ್ನೆಲ್ಲ ದೂರ ಮಾಡಿದ್ದಾನೆ ಅಂತ ಅರ್ಥ. ಈ ರೀತಿಯಲ್ಲಿ ತಮ್ಮ ಆ ವೃಂದಾವನದ ಸನ್ನಿಧಾನದಲ್ಲಿರುವಂತಹ ರಾಮ, ಕೃಷ್ಣ, ವೇದವ್ಯಾಸ, ಹಯಗ್ರೀವ ನಾಲ್ಕಕ್ಕೂ ಅನ್ವಯ ಆಗುವಂತೆ ಈ ಶಬ್ದ ಬಂದಿದೆ. ಹಾಗಾದ್ರೆ ವಾದಿರಾಜರು ಒಂದು ಶಬ್ದವನ್ನ ಬಳಸಿದ್ದಾರೆ ಅಂದ್ರೆ ಎಲ್ಲಾ ರೂಪವನ್ನು ಧರಿಸಿರುವಂತಹ ಶ್ಲೋಕ ಆಗ್ಬಿಟ್ಟಿದೆ ಇದು. ಆ ರೀತಿ ಚಕ್ರಶಂಕ ಧರಿಸಿದ್ರೆ ಪರಮಾತ್ಮ, ಈ ಶ್ಲೋಕಗಳು 4 ರೂಪವನ್ನ ಧರಿಸ್ಕೊಂಡಿದೆ. ಆ ತರ ಇದು ನಕ್ರಮೋಚಿತ ಹಸ್ತೀಂದ್ರಂ ಅನ್ನೋದಕ್ಕೆ ಇನ್ನೊಂದು ವಿಶೇಷ ಅರ್ಥ ಇದೆ. ಇದಕ್ಕೇನು ಸಾಮಾನ್ಯವಾದ ಅರ್ಥ? ಮೊಸಳೆಯಿಂದ ಗಜೇಂದ್ರನನ್ನ ಕಾಪಾಡಿದ ಪರಮಾತ್ಮ ಅಂತ ಅರ್ಥ. ನಮಗೂ ಒಂದು ಮೊಸಳೆ ಸಿಕ್ಕಾಕೊಂಡಿದೆ ಅಂತ, ನಾವು ಕೂಡ ಮೊಸಳೆಗೆ ಸಿಕ್ಕಾಕೊಂಡಿದೀವಿ. ಮೊಸಳೆಯಿಂದ ನಾವು ಬಚಾವಾಗ್ಬೇಕಾಗಿದೆ. ಯಾವ್ದಿದು ಮೊಸಳೆ ಅಂದ್ರೆ ಅದು ಒಂದಲ್ವಂತೆ, 6 ಮೊಸಳೆ ಅಂತೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಈ ಮೊಸಳೆಗಳು ನಮ್ಗೆ ಎಲ್ಲಿ ಹೋಗ್ಲಿಕ್ಕೂ ಬಿಡ್ತಾ ಇಲ್ವಂತೆ. ಇದೆಲ್ಲ ನಮ್ಮನ್ನ ಹಿಡ್ಕೊಂಡ್ ಬಿಟ್ಟಿದೆ. ನಾವೇನಂದ್ರೆ ಗಜೇಂದ್ರ ಅಂತರ ಕೂಗ್ಕೊಳ್ಬೇಕಾಗಿದೆ. ಸರಿಯಾಗಿ ಕೂಗ್ಕೊಟ್ರೆ ಭಗವಂತ ಬಂದು ರಕ್ಷಣೆ ಮಾಡ್ತಾನೆ. ಇದನ್ನೆಲ್ಲ ಪರಿಹಾರ ಮಾಡಿ ಸಂಸಾರದಿಂದ ಉದ್ಧಾರ ಮಾಡ್ತಾನೆ. ಅದಾಗ್ಬೇಕು ಅಂದ್ರೆ ಈ ರೀತಿ ಚಿಂತನೆ ಮಾಡ್ತಾ ಹೋಗ್ಬೇಕು. ಸಾಪ್ತೃಂದಾವನಾಖ್ಯಾನದಲ್ಲಿ ಹೇಳಿದ ಪ್ರತಿಯೊಂದು ಈ ಶ್ಲೋಕದ ಭಾಗಗಳನ್ನ ಏನ್ ವರ್ಣನೆ ಮಾಡಿದ್ದಾರೆ, ಇದನ್ನ ಪಾರಾಯಣ ಮಾಡಿ 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 ಚೆನ್ನಾಗಿ ಮನಸ್ಸಿಗೆ ತಂದುಕೊಂಡು ಬೃಂದಾವನ ಸನ್ನಿಧಾನಕ್ಕೆ ಹೋಗಿ ವಾದಿರಾಜರ ಮುಂದೆ ಪಾರಾಯಣ ಮಾಡ್ಬೇಕು. ಇದೊಂದು ಈ ರೀತಿ 4ನೇ ಶ್ಲೋಕದ ಒಂದು ಸರಳವಾದ ವಿವರಣೆ ಆಯ್ತು. ಇನ್ ಮುಂದಕ್ಕೆ ಬಂದಾಗ ಶುಕ್ರೇ ವಕ್ರೇಪಿ ಹರ್ತಾರಂ ಬಲಿರಾಜ್ಯಂ ಮಹಾಪ್ರಭುಂ. ಇಲ್ಲಿ ಒಂದು ಸಮಸ್ಯೆ ಇದೆ. ಇದು ವ್ಯಾಕರಣ ದೋಷ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಸ್ವಾಪ್ತವೃಂದಾವನಾಖ್ಯಾನದ ಬಗ್ಗೆ ಆಕ್ಷೇಪ ಇರೋದೇನು? ಇಲ್ಲಿ ವ್ಯಾಕರಣ ದೋಷಗಳಿದೆ, ಅಲ್ಲಿ ಇಲ್ಲಿ ತಪ್ಪಾಗಿ ಪ್ರಯೋಗ ಆಗ್ಬಿಟ್ಟಿದೆ ಅಂತ ಆಕ್ಷೇಪ ಮಾಡ್ತಾರೆ. ವಸ್ತುತಃ ಹಾಗಿಲ್ಲ. ಗಮನಿಸ್ತಾ ಹೋದ್ರೆ ಎಲ್ಲವನ್ನೂ ವ್ಯಾಖ್ಯಾನದಲ್ಲಿ ಕೂಡಿಸಿದ್ದಾರೆ, ಬೇರೆ ಬೇರೆ ಕಾರಣ ತಗೊಂಡು. ಹಾಗೆ ನೋಡಿದ್ರೆ ಮಧ್ವಾಚಾರ್ಯರ ಪ್ರಯೋಗದಲ್ಲೂ ಆ ತರ ವ್ಯಾಕರಣ ದೋಷ ಇದೆ. ಆದ್ರೆ ಆಚಾರ್ಯರ ಪ್ರಯೋಗದಲ್ಲಿ ವ್ಯಾಕರಣ ದೋಷ ಇದೆ ಅಂತ ಹೇಳಿಕ ಅಂತ. ಎಂಥ ಸರ್ವಜ್ಞರವರು ಮಧ್ವಾಚಾರ್ಯರು. ಹಾಗೆ ಯಾವ್ಯಾವ ಗ್ರಂಥ ತಗೊಳ್ಳಿ, ಆಚಾರ್ಯರ ಗ್ರಂಥ ಒಂದ್ರಲ್ಲೋ ಎರಡಲ್ಲೋ ಅಲ್ಲ, ಅನೇಕ ಕಡೆ ಹಾಗೆ ಸಿಗತ್ತೆ ಮಧ್ವಾಚಾರ್ಯ ಗ್ರಂಥಗಳಲ್ಲಿ. ಹಾಗಾದ್ರೆ ಎಲ್ಲಾ ಕಡೆ ಅಜ್ಞಾನ ಇದೆ ಅಂತ ಹೇಳ್ತಾರ ಮಧ್ವಾಚಾರ್ಯರಿಗೆ? ಖಂಡಿತ ಇಲ್ಲ. ಆತರ ಹೇಳಿದ್ರೆ ನಮಗ್ ನರಕ ಆಗತ್ತೆ ಅಷ್ಟೆ. ಹಾಗಾದ್ರೆ ಮಧ್ವಾಚಾರ್ಯರ ಪ್ರಯೋಗಗಳನ್ನ, ಅವರು ಬಳಸೋ ಶಬ್ದಗಳಲ್ಲಿ ಯಾವ ದೋಷನೂ ಇಲ್ಲ ಅಂತ ಹೇಗೆ ಬೇರೆ ಬೇರೆ ಕ್ರಮದಿಂದ ಅವ್ರ ಮಾತು ವೇದಕ್ಕೆ ಸಮಾನ, ವೇದದಲ್ಲಿ ಆಚೆ ಈಚೆ ಶಬ್ದ ಬಳಸೋದಿದೆ, ಆಚಾರ್ಯರ ಶಬ್ದನೂ ಹಾಗೆ ತಪ್ಪಿಲ್ಲ ಅಂತ ಅನೇಕ ಕಾರಣ ಇದೆ. ಮತ್ತೆ ದೊಡ್ಡವರು ಪ್ರಯೋಗ ಮಾಡಿದಾಗ ಆ ಶಬ್ದ ಸರಿಯಾಗೇ ಇದೆ, ಅದ್ ನಾವ್ ಆತರ ಮಾಡ್ಲಿಕ್ಕೆ ಹೋಗ್ಬಾರ್ದು, ಅದು ಬೇರೆ ವಿಷಯ. ಇದು ವ್ಯಾಕರಣ ಬರ್ದವನೇ ಹೀಗೆ ಅನೇಕ ಬಾರಿ ತಪ್ಪಿದ್ದಾರೆ. ಇನ್ನ ಇವ್ರದ್ ಬಿಡಿ, ಪಾಣಿನಿ ಋಷಿಗಳು ಅಷ್ಟಾಧ್ಯಾಯಿನ ರಚನೆ ಮಾಡಿದ್ದಾರೆ ವ್ಯಾಕರಣ ಗ್ರಂಥನ. ಅವರೇ ನಿಯಮ ಬರೀತಾರೆ, ನಿಯಮಕ್ಕೆ ವಿರುದ್ಧವಾಗಿ ಅವರೇ ತಮ್ಮ ಸೂತ್ರಗಳಲ್ಲಿ ಶಬ್ದಗಳನ್ನು ಬಳಸ್ತಾರೆ. ವ್ಯಾಕರಣ ಬರೆದ ಅವರೇ ಹಾಗೆ ಮಾಡ್ತಾರೆ ಅಂದ್ರೆ ಏನರ್ಥ? ಹಾಗಾದ್ರೆ ದೊಡ್ಡವ್ರು ಏನಂದ್ರೆ ಆ ಶಬ್ದ ಹೊರಗ್ ಬಂದ್ಮೇಲೆ ಮುಗೀತು, ಅದ್ ಸರಿ ಅಂತ ಅರ್ಥ. ಅದರಲ್ಲೂ ಕನಸ್ನಲ್ಲಿ ಬಂದು ವಾದಿರಾಜರು ಎಡಮುಖ ಬ್ರಾಹ್ಮಣನಿಗೆ ಉಪದೇಶ ಮಾಡಿದ್ರು. ಆ ಶಬ್ದ ಅವನಿಗೆ ಕಿವಿಗ್ ಬಿತ್ತು. ಆ ಶಬ್ದ ಏನ್ ಬಂತೋ ಅದನ್ನ ನೆನಪಿಟ್ಕೊಂಡು ಬೆಳಗ್ಗೆ ಬಂದು ಹೇಳ್ಬೇಕು ಅಂದ್ರೆ ತುಂಬಾ ಕಷ್ಟದ ಕೆಲ್ಸ. ನಮಗ್ ಕನಸ್ನಲ್ಲಿ ತುಂಬಾ ಜಾಸ್ತಿ ಹೊತ್ತು ಬಂದಾಗ ಅನ್ಸಿರುತ್ತೆ. ಎಚ್ಚರಾದ ಕೂಡಲೇ ಹೇಳಿ ಅಂತಂದ್ರೆ ಮರ್ತೋಗ್ಬಿಡತ್ತೆ, ತಕ್ಷಣ ನೆನಪಾಗಲ್ಲ ಪೂರ್ತಿ. ಎಲ್ಲೋ
ಅನೇಕ ಸ್ವಪ್ನ ಬಿದ್ದಿರೋದ್ರಲ್ಲಿ ಯಾವ್ದೋ ಒಂದೋ ಏನೋ ಸ್ವಪ್ನದ ಘಟನೆ ಚೂರ್ ಚೂರ್ ಹೇಳ್ತೀವಿ ಸರಿ, ಅದು ಸ್ವಪ್ನದ ಘಟನೆ ಹೇಳಿದ್ರೆ ಸರಿ. ಈಗ ಏನೋ ಬಂದು ನಮಗೊಂದಿಷ್ಟು ಮಂತ್ರ ಉಪದೇಶ ಮಾಡಿದ್ರೆ, ಯಾರು ಗುರುಗಳು ಬಂದು ಒಂದು ಶ್ಲೋಕ ಉಪದೇಶ ಮಾಡಿದ್ರೆ ಹಾ ಮಾನ್ಯ ದಿವಸ ಯಾರಿಗಾರು ಹೇಳ್ಬೇಕು ಅಂದ್ರೆ ಸಾಧ್ಯನಾ? ಅದು ತುಂಬಾ ಕಷ್ಟ. ಅಂಥದ್ರಲ್ಲಿ ಈ 2000ಕ್ಕಿಂತ ಹೆಚ್ಚು ಶ್ಲೋಕಗಳನ್ನ ಕನಸ್ನಲ್ಲಿ ಬಂದು ಉಪದೇಶ ವಾದಿರಾಜರು ಕೊಟ್ಟಿದ್ದನ್ನ ನೆನಪಿಸ್ಕೊಂಡು ಮಾನ್ಯ ದಿವಸ ಹೇಳ್ತಾ ಇದ್ದಾರೆ ಅಂದ್ರೆ ಎಂಥ ಅಲೌಕಿಕವಾದ ಕೃತಿ ಇದು. ಅಲೌಕಿಕ ಅಂದ್ರೆ ಸಾಮಾನ್ಯವಾದ ಲೋಕದಲ್ಲಿ ಯೋಚನೆ ಮಾಡಿ ಮಾಡಿ ಬರೆದ ಕೃತಿ ಅಲ್ಲ. ಬಂದ್ ಹೇಳಿದ್ರು ಅದನ್ನ ಕೇಳಿಸ್ಕೊಂಡು ಹಾಗೆ ಬಂದ್ ಹೇಳೋದು. ಇಂಥ ಕೃತಿಯಲ್ಲಿ ಚೂರು ದೋಷಕ್ಕೆ ಅವಕಾಶ ಇಲ್ಲವೇ ಇಲ್ಲ. ಇದು ವೇದಕ್ಕೆ ಸಮಾನ, ಪುರುಷ ಸೂಕ್ತಕ್ಕೆ ಸಮಾನ ಅಂತೆಲ್ಲ ಮಾತುಗಳಿದೆ. ಇಷ್ಟೆಲ್ಲ ಇದ್ದಾಗ ಬಲಿರಾಜ್ಯಂ ಮಹಾಪ್ರಭುಂ, ಇಲ್ಲೇನ್ ತಪ್ಪಾಯ್ತು ಅಂದ್ರೆ ಈ ವಾಕ್ಯದಲ್ಲಿ ಮೇಲ್ನೋಟಕ್ಕೆ ಯಾರು ಆಕ್ಷೇಪ ಮಾಡ್ತಾರೆ ಅವ್ರು ಹೇಳೋದು ಬಲಿರಾಜ್ಯಂ ಹರ್ತಾರಂ, ಇದ್ ಸರಿಗ್ ಬರಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಬಲಿರಾಜ್ಯವನ್ನು ಅಪಹರಿಸಿದವನನ್ನು ಅಂತ ಆಗ್ಬೇಕು, ಬಲಿರಾಜ್ಯವನ್ನು ಅಪಹರಿಸಿದವನನ್ನು ಆಗಲ್ಲ. ಬಲಿರಾಜ್ಯದ ಅಪಹಾರ ಮಾಡಿದವನನ್ನು ನಮಸ್ಕರಿಸುತ್ತೇನೆ, ಇದ್ ಸರಿ ಇದೆ. ಬಲಿರಾಜ್ಯಸ್ಯ ಆಗ್ಬೇಕಾಗಿತ್ತು ಇಲ್ಲಿ ಶ್ಲೋಕದಲ್ಲಿ. ಶುಕ್ರೇ ವಕ್ರೇಪಿ ಹರ್ತಾರಂ, ಬಲಿರಾಜ್ಯಂ ಆಗಲ್ಲ, ಬಲಿರಾಜ್ಯಸ್ಯ ಅಂತ ಆಗ್ಬೇಕಾಗಿತ್ತು, ತಪ್ಪಾಗೋಯ್ತಲ್ಲ ಅಂತ ಒಂದು ಆಕ್ಷೇಪ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಹಾಗೇನಿಲ್ಲ, ಬಲಿರಾಜ್ಯಂ ಅನ್ನೋಲ್ಲಿ ಏನು ವಿಭಕ್ತಿ ಇದೆಯಲ್ಲ ಅದನ್ನ ದ್ವಿತೀಯ ವಿಭಕ್ತಿ ಇರ್ತಾರೆ. ರಾಮಂ, ಕೃಷ್ಣಂ, ಹನುಮಂತಂ ಅಂತೆಲ್ಲ ಬಳಸ್ತೀವಲ್ಲ ಅದು ದ್ವಿತೀಯ ವಿಭಕ್ತಿ, ಅನ್ನೋ ಅರ್ಥ ಬರುತ್ತೆ ಸಾಮಾನ್ಯವಾಗಿ. ಹಾಗೆ ಬಲಿರಾಜ್ಯವನ್ನು ಅಂತ ಅರ್ಥ ಅಲ್ಲ ಇಲ್ಲಿ, ಆ ಇದಕ್ಕೆ ಬಲಿರಾಜ್ಯದ ಅಂತ ಅರ್ಥ. ಅದಕ್ಕೆ ಈ ತರ ಒಂದ್ ವಿಭಕ್ತಿ ಇನ್ನೊಂದು ಅರ್ಥದಲ್ಲಿ ಬಳಸೋದಿದೆ ಅಂತ ಇಲ್ಲಿ ಉತ್ತರ ಕೊಡ್ತಾರೆ. ಹಾಗಾಗಿ ತಪ್ಪಿಲ್ಲ ಅಂತ. ಇದಕ್ಕೆ ಅನೇಕ ಉತ್ತರನೂ ಕೊಡ್ಬೋದು. ಈ ತರ ಅನೇಕ ಪ್ರಯೋಗಗಳಿದೆ. ಗ್ರಾಮಂ ಗಂತ ಅಂತೆಲ್ಲ ಪ್ರಯೋಗ ಇದೆ. ಗ್ರಾಮಂ ಗಂತ ಅಂದ್ರೆ ಏನರ್ಥ? ಹಳ್ಳಿಗೆ ಹೋದ ಅಂತ ಅರ್ಥ. ಗ್ರಾಮಂ ಗಂತ ಅಂದ್ರೆ ಹಳ್ಳಿಗೆ ಹೋದ ಅಂತ ಅರ್ಥ. ನಿಜ, ಹಳ್ಳಿಯನ್ನು ಹೋದ ಅಂತ ಅರ್ಥ ಬರುತ್ತೆ. ಗ್ರಾಮಂ ಅಂದ್ರೆ ಹಳ್ಳಿಯನ್ನು ಹೋದ, ಹಳ್ಳಿಯನ್ನು ಹೋದ ಅಂತ ಏನರ್ಥ? ಹಳ್ಳಿಗೆ ಹೋದ ಅಂತ ಅರ್ಥ. ಅದ್ ಹೇಗ್ ಬರುತ್ತೆ ಅರ್ಥ? ಗ್ರಾಮಂ ಅಂತ ಬಳಸಿದ್ರು ಅದು ಗ್ರಾಮಸ್ಯ ಅಂತ ಅರ್ಥ ಅಂತ ಮಾಡ್ಕೊಳ್ಳೋದಿದೆ ಸಂಸ್ಕೃತದಲ್ಲಿ. ಈ ತರ ದೊಡ್ಡವರು ಪ್ರಯೋಗ ಮಾಡಿದ್ರಲ್ಲಿ ಈ ತರ ದೋಷ ಹುಡ್ಕೊಂಡು ಹೋಗೋದ್ರಲ್ಲಿ ಅರ್ಥ ಇಲ್ಲ. ಬಲಿರಾಜ್ಯಂ ಹರ್ತಾರಂ ಅನ್ನೋದು ಸರಿ ಇದೆ ಅಂತ ಇದೊಂದು ವ್ಯಾಕರಣದ ವಿಚಾರನೂ ಇದೆ ಇಲ್ಲಿ. ಇಷ್ಟಾಗಿ ಬೃಂದಾವನ ಗತಂ ಬಂದೆ ಬ್ರಹ್ಮರುದ್ರೇಂದ್ರ ವಂದಿತಂ. ಕೊನೆಯದಾಗಿ ಏನ್ ಹೇಳಿದ್ರಂದ್ರೆ ಈ 2ನೇ ಅಧ್ಯಾಯದ ಅರ್ಥವನ್ನು ತಿಳಿಸಿದ್ದಾರೆ ಅಂತ ನಿಲ್ಲಿಸ್ತಾರೆ. ಹಾಗಾದ್ರೆ 2ನೇ ಅಧ್ಯಾಯದ ಅರ್ಥ ಏನ್ ಬಂದಿದೆ ಇಲ್ಲಿ, ಹೇಗ್ ಸಿಗತ್ತೆ ನಮಗೆ ಅಂತ ಪ್ರಶ್ನೆ ನೋಡಿ. 2ನೇ ಅಧ್ಯಾಯದಲ್ಲಿ ಏನ್ ಹೇಳಿದ್ದಾರೆ? ಅವಿರೋಧಾಧ್ಯಾಯ. ಯಾವ 2ನೇ ಅಧ್ಯಾಯ? ಬ್ರಹ್ಮಸೂತ್ರದಲ್ಲಿ ಇಲ್ಲಲ್ಲ, ಬ್ರಹ್ಮಸೂತ್ರದ 2ನೇ ಅಧ್ಯಾಯದಲ್ಲಿ ಏನ್ ಹೇಳಿದ್ದಾರೆ? ದೇವರಲ್ಲಿ ಯಾವುದೇ ದೋಷ ಇಲ್ಲ ಅಂತ ಹೇಳಿದ್ದಾರೆ. ಈಗ 2 ಶ್ಲೋಕ ಗಮನಿಸ್ತ್ರಿ, ಇಲ್ಲೇನ್ ಹೇಳಿದ್ದಾರೆ? ರಾಮ, ಕೃಷ್ಣ, ವೇದವ್ಯಾಸ, ಹಯಗ್ರೀವ, ವಾಮನ, ಸರಿ, ಗಜೇಂದ್ರ, ವರದ ಎಲ್ಲ ವರ್ಣನೆ ಮಾಡಿದ್ರು. ಅವನಿಗೆ ರಾಜ್ಯ ಕೊಟ್ರು, ಸರಿ, ರಾಮ ರಾಜ್ಯ ಕೊಟ್ಟ, ಕೃಷ್ಣ ಕೊಟ್ಟ, ಹಯಗ್ರೀವ ದೇವರು ಕೊಟ್ರು, ವೇದವ್ಯಾಸರು ಕೊಟ್ರು, ಸರಿ, ಚಕ್ರಶಂಕ ಧರಿಸಿದಾರೆ, ಸರಿ, ಅವ್ರಿಗೆ ಅನುಗ್ರಹ ಮಾಡಿದ್ರು, ಸರಿ, ಬಲಿರಾಜ್ಯಂ ಮಹಾಪ್ರಭುಂ ಎಲ್ಲ ವರ್ಣನೆ. ಇದೆಲ್ಲರೂ ಗಮನಿಸಿದಾಗ 2ನೇ ಅಧ್ಯಾಯದ ಅರ್ಥ ಇಲ್ಲಿ ಹೇಗ್ ಬಂತು? ಸಂಬಂಧನೇ ಗೊತ್ತಾಗಲ್ಲ. ಅಲ್ಲಿ ಹೇಳ್ತಾರೋ ದೇವರಲ್ಲಿ ಯಾವುದೇ ದೋಷ ಇಲ್ಲ ಅಂತ, ಇಲ್ಲೇನಾರು ಹೇಳಿದ್ರ ದೇವರಲ್ಲಿ ಯಾವುದೇ ದೋಷ ಇಲ್ಲ ಅಂತ ಹೇಳಿದಾರ? ಇಲ್ವಲ್ಲ. ಅಂದ್ರೆ ನೋಡಿ, ಒಂದೊಂದು ಶಬ್ದವನ್ನು ಚೆನ್ನಾಗಿ ಗಮನಿಸ್ಬೇಕು. ಹಿಂದೆ 3ನೇ ಶ್ಲೋಕದಲ್ಲಿ ಬ್ರಹ್ಮ ರುದ್ರೇಂದ್ರ ವಂದಿತಂ ಅಂತ ಒಂದು ಶಬ್ದ ಬಂದಿತ್ತು. ಆ ಬ್ರಹ್ಮ ಅಂತ ಬಳಸಿದ್ರಿಂದ ನೆನೆ ದಿವಸ ನಾವು ನೋಡಿದ್ವಿ, ಬ್ರಹ್ಮ ಅಂದ್ರೆ ಅಥಾತೋ ಬ್ರಹ್ಮ ಜಿಜ್ಞಾಸ, ಬ್ರಹ್ಮಸೂತ್ರದಲ್ಲಿ ಬ್ರಹ್ಮನ ಬಗ್ಗೆ ಹೇಳಿದಾರೆ. ಆ ಬ್ರಹ್ಮ ಅನ್ನೋ ಶಬ್ದ ಇಲ್ಲಿ ಹಾಕಿದ್ದಾರೆ. ಆದ್ರಿಂದ ಬ್ರಹ್ಮ ಅನ್ನೋ ಶಬ್ದಕ್ಕೆ ಏನರ್ಥ? ಗುಣಗಳಿಂದ ತುಂಬಿದವನು ಅಂತ ಅರ್ಥ. ಅದನ್ನ ಎಲ್ಲಾ ಗುಣಗಳಿದೆ ಹಯಗ್ರೀವ ದೇವರಲ್ಲಿ, ಜ್ಞಾನ, ಆನಂದ, ಅದನ್ನ ಚಿದಾನಂದ ವಿಗ್ರಹಂ ಅಂತೆಲ್ಲ ತಿಳಿಸಿದ್ದಾರೆ. ಅದು ಕುತ್ತಿಗೆ ಭಾಗ, ಗ್ರೀವ ಪರ್ಯಂತ, ಮೇಲಿನಿಂದ ಕುತ್ತಿಗೆ ಭಾಗದವರೆಗೆ ಗುಣ ಪರಿಪೂರ್ಣ ಭಗವಂತ ತಿಳಿಸಿದಾಗಾಯ್ತು. 2ನೇ ಅಧ್ಯಾಯದ ಅರ್ಥ ಏನು ಅಂದ್ರೆ, 2ನೇ ಭಾಗ ಯಾವುದು? ಹಯಗ್ರೀವ ದೇವರದು ಈ ನಾಭಿ ಪ್ರದೇಶದವರೆಗೆ, ಅಂದ್ರೆ ಈ ತೊಡೆ ಭಾಗ ಬಿಟ್ಟು ಮೇಲಿನ ಭಾಗ ಏನಿದೆ ಅದು. ಹಾಗಾದ್ರೆ ಈ ಭಾಗ ಅಂದ್ರೆ ಬಾಹುಗಳ ಸಮೇತ 2 ಬಾಹು ತಗೊಂಡು ಈ ಭಾಗ ಹೇಗಿದೆ ಅಂದ್ರೆ ಹಯಗ್ರೀವ ದೇವರದು ಯಾವುದೇ ದೋಷ ಇಲ್ಲ ಅಂತ ವರ್ಣಿಸಿದ್ರು. ಯಾವುದೇ ದೋಷ ಇಲ್ಲ ಅಂತ ಹೇಳಿಕ್ ಇಲ್ಲೂ ಒಂದು ಶಬ್ದ ಇದೆ. ಯಾವ್ದು ಅಂದ್ರೆ ಹರಿಂ ಅಂತ ಬಳಸಿದ್ದಾರೆ. ಈ ಹರಿ ಅನ್ನೋ ಶಬ್ದನೇ 2ನೇ ಅಧ್ಯಾಯದ ಅರ್ಥವನ್ನು ತಿಳಿಸ್ತಾ ಇದೆ ಅಂತ ಹೇಳ್ತಾರೆ. ಹರಿ ಅಂದ್ರೆ ಏನರ್ಥ? ಹರಿರ ಹರತಿ ಪಾಪಾನಿ ಅಂತ ಒಂದ್ ಮಾತಿದೆ. ಹರಿಹಿ ಹರತಿ ಪಾಪಾನಿ, ಅಪಹಾರ ಮಾಡೋದು ಅಂತ ಹೇಳ್ತೀವಲ್ಲ. ಹರಿ ಅನ್ನೋದಕ್ಕೆ ಸಾಮಾನ್ಯವಾಗಿ ಪ್ರಸಿದ್ಧ. ಹರೇ 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 ಯಾಕೆ ಹೇಳೋದು? ಕದಿ 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 ಅಂತ ಹೇಳೋದು ಭಗವಂತನಿಗೆ. ದಿವಸ ಬಂದು ನನ್ನ ಹತ್ರ ಇರೋದನ್ನೆಲ್ಲ ಕದ್ಕೊಂಡು ಹೋಗು ಅಂತ ಹರಿ ಹರಿ ಅಂತ. ಯಾಕೆ? ಅದು ಬೇಗ ಬಂದ್ ಕದ್ಕೊಂಡು ಹೋಗು ಅಂತ ಕರೆಯೋದು ಭಗವಂತನನ್ನ. ಉದ್ದೇಶ ಏನು?
ಏನನ್ನ ಕದ್ಕೊಂಡು ಹೋಗ್ಬೇಕು? ನಮ್ಮ ಪಾಪಗಳನ್ನ ಕದ್ಕೊಂಡು ಹೋಗ್ಬೇಕು, ನಮ್ಮ ದೋಷಗಳನ್ನ ಕದ್ಕೊಂಡು ಹೋಗ್ಬೇಕು ಪರಮಾತ್ಮ. ಇಲ್ಲಿ ನೋಡಿ, ವಕ್ರ ಬುದ್ಧಿ ವಿದಾರಣವಂತವಂತು. ವಕ್ರ ಬುದ್ಧಿ ಅಂದ್ರೆ ಅದೆಲ್ಲ ದೋಷ. ರಾವಣನಲ್ಲಿ ಎಂಥ ದೋಷ ಇತ್ತು. ಈ ರಾವಣ, ಕಂಸ, ಮತ್ತೆ ಕಲಿ, ಮತ್ತೆ ಮಧುಕೈಟಭ ಇವರೆಲ್ಲ ಹೇಗಿದ್ರು ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಲ್ಲ ಮೂರ್ತಿ ರೂಪದಲ್ಲಿ ಇವ್ರು ಕಾಣಿಸ್ತಾ ಇದಾರೆ. ಅದೇ ಒಂದ್ ಮೂರ್ತಿ ಮಾಡ್ಕೊಂಡು ಈ ರೂಪದಲ್ಲೆಲ್ಲ ಕಾಣಿಸ್ತಾ ಇದಾರೆ, ರಾವಣಾದಿ ರೂಪದಲ್ಲಿ. ಇವ್ರನ್ನೆಲ್ಲ ಭಗವಂತ ಸಂಹಾರ ಮಾಡದ ಅಂತ ಇಲ್ಲಿ ಬಂತು. ಅಂದ್ರೆ ಏನರ್ಥ? ಇನ್ನೊಬ್ರ ದೋಷವನ್ನೇ ಕಳಿಲಿಕ್ಕೆ ಸಮರ್ಥನಾದ ಭಗವಂತನಿಗೆ, ಮತ್ತೆ ದೋಷಗಳನ್ನ ದೂರ ಹಾಕ್ಲಿಕ್ಕೆ ಶಕ್ತಿ ಇರುವಂತ ಭಗವಂತನಿಗೆ ತನ್ನಲ್ಲಿ ದೋಷ ಇಲ್ದೇ ಇರೋ ತರ ಮಾಡ್ಕೊಳ್ಲಿಕ್ ಸಾಧ್ಯ ಇಲ್ವಾ? ತನ್ನಲ್ಲಿ ದೋಷ ಇಲ್ದಾರ ಇರ್ಲಿಕ್ಕೆ ಸಾಧ್ಯನಾ? ಆ ವಿಚಾರ ನೋಡಿದ್ರು ಗೊತ್ತಾಗತ್ತೆ. ನೋಡಿ, ಬಲಿ ಚಕ್ರವರ್ತಿಯ ಒಂದು ಘಟನೆ ಬಂತಿಲ್ಲಿ. ಬಲಿ ಚಕ್ರವರ್ತಿಗೆ ಅಹಂಕಾರ ತುಂಬಾ ಇತ್ತು. ಅಹಂಕಾರ ಅನ್ನೋ ದೋಷವನ್ನ ಪೂರ್ಣ ಹೊರಗಡೆ ಹಾಕಿಸ್ದ. ಆ ದೋಷವನ್ನ ಪರಿಹಾರ ಮಾಡಿ ಇಂದ್ರದೇವರಿಗೆ ಅನುಗ್ರಹ ಮಾಡ್ದ. ಹಾಗಾದ್ರೆ ಈ ದೋಷವನ್ನ ಪರಿಹರಿಸೋ ದೇವರಿಗೆ ದೋಷ ಇದೆ ಅಂತ ಹೇಳಲಿಕ್ಕಾಗತ್ತ? ಎಂಥ ಮೂರ್ಖತನ! ಅದನ್ನ ಭಗವಂತನ ದೋಷ ಇಲ್ಲ. ಹಾಗೆ ಗಜೇಂದ್ರ ಮತ್ತೆ ಈ ಕಡೆ ನಕ್ರ ಅಂದ್ರೆ ಮೊಸಳೆ ರೂಪದಲ್ಲಿ ಇದ್ದವನು, ಅವರಿಬ್ರು ತಪ್ಪನ್ನೇ ಮಾಡಿದ್ರು. ಅವರು ದೋಷದಿಂದಾಗಿಯೇ ಈ ಜನ್ಮವನ್ನ ಪಡೆದ್ರು. ಆದ್ರೆ ಆ ಜನ್ಮದಿಂದ ಮುಕ್ತಿ ಕೊಟ್ರು ಅಂದ್ರೆ ಅವರ ದೋಷ ಪರಿಹಾರ ಮಾಡ್ದ ಭಗವಂತ, ಅವರ ಪಾಪಗಳನ್ನ ಪರಿಹಾರ ಮಾಡ್ದ. ಹೀಗೆ ಬೇರೆಯವರ ಪಾಪಗಳನ್ನ ಪರಿಹಾರ ಮಾಡ್ತಾನೆ ಭಗವಂತ ಅಂತ 2 ಶ್ಲೋಕದಲ್ಲಿ ಮತ್ತೆ ಬರ್ತಾ ಇದೆ. ಅಷ್ಟೇ ಯಾಕೆ, ಶುಕ್ರೇ ವಕ್ರೇಪಿ, ಬಲಿ ಚಕ್ರವರ್ತಿ ಎಷ್ಟು ಪುಣ್ಯ ಬರುತ್ತೆ ಭೂದಾನ ಮಾಡಿದ್ದಕ್ಕೆ, ಯಾರಿಗೆ? ಭಗವಂತನಿಗೆ. ಅಷ್ಟು ಪುಣ್ಯ ಬರೋದನ್ನ ತಡಿಲಿಕ್ಕೆ ಶುಕ್ರಾಚಾರ್ಯ ಮಧ್ಯಕ್ಕೆ ಬರ್ತಾರೆ. ಆ ಶುಕ್ರಾಚಾರ್ಯ ಮಧ್ಯಕ್ಕೆ ಬಂದ್ರೆ ಅದೊಂದು ಅವನಿಗೆ ಅನಾನುಕೂಲ ಆಯ್ತು. ವಸ್ತುತಃ ಬಲಿ ಚಕ್ರವರ್ತಿ ಏನಾದ್ರು ಅವ್ರ ಮಾತು ಕೇಳಿ ದಾನ ಮಾಡದೇ ಇದ್ರೆ ಅವ್ನ ಪುಣ್ಯ ಅವನಿಗೆ ಸಿಗ್ತಾನೆ ಇರ್ಲಿಲ್ಲ. ಅಂತ ಪುಣ್ಯ ಅವ್ನ ದೋಷ ಪರಿಹಾರ ಆಗ್ತಾ ಇರ್ಲಿಲ್ಲ. ಆದ್ರೆ ಮಧ್ಯಕ್ಕೆ ವಕ್ರ ರೂಪದಲ್ಲಿ ಬಂದಂತಹ ಶುಕ್ರಾಚಾರ್ಯನ ಆ ಕಡೆ ಹಾಕದ, ಆ ಪ್ರತಿಬಂಧಕ ದೋಷಗಳೆಲ್ಲ ಆ ಕಡೆ ಸರಿಸ್ದ. ಬಲಿಗೆ ಏನ್ ಬೇಕೋ ಅದನ್ನ ಅನುಗ್ರಹ ಮಾಡ್ದ. ಅಂದ್ರೆ ಪ್ರತಿಯೊಂದು ಪ್ರಸಂಗವನ್ನಲ್ಲಿ ಗಮನಿಸ್ತಾ ಹೋದ್ರೆ ನಿಜವಾಗಿ ಹರಿ ಅಂದ್ರೆ ಅದು ಭಗವಂತನೇ. ಎಲ್ಲಾ ಅಪಹರಣ ಮಾಡ್ದ. ಹರಿ ಅಂದ್ರೆ ಅಪಹರಣ ಮಾಡೋನ್ಗೆ ಹರಿ ಅಂತ ಕರೀತಾರೆ. ಈ ಕಡೆ ಬಲಿರಾಜ್ಯ ಅಪಹರಣ ಮಾಡಿದ್ರಿಂದ ಹರಿ, ಪಾಪಗಳನ್ನ ಅಪಹರಣ ಮಾಡಿದ್ರಿಂದ ಹರಿ, ಹಾಗೆ ವಕ್ರ ಬುದ್ಧಿಯನ್ನ ಅಪಹರಣ ಮಾಡಿದ್ರಿಂದ ಹರಿ, ಹೀಗೆ ಅಜ್ಞಾನ ವಿಪರೀತ ಜ್ಞಾನವನ್ನ ಕಳೆದಿದ್ರಿಂದ ಹರಿ. ಹೀಗೆ ತನ್ನ ಪ್ರತಿ ರೂಪದಲ್ಲಿ ಇಷ್ಟೆಲ್ಲಾ ದೋಷವನ್ನ ಪರಿಹಾರ ಮಾಡಿ ಪಾಪಗಳನ್ನು ದೂರ ಮಾಡಿ ಅವ್ರನ್ನ ಉದ್ಧಾರ ಮಾಡ್ತಾನೆ ಅಂದ್ಮೇಲೆ ಇಂಥ ಭಗವಂತನನ್ನ ಹರಿ ಅಂದ್ರೆ ಯಾವುದೇ ದೋಷ ಇಲ್ಲದೆ ಹರಣ, ಪಾಪ ಹರಣ, ದೋಷ ಹರಣ ಮಾಡೋದ್ರಿಂದ ಅವನಿಗೆ ಹರಿ ಅಂತ ಕರೀತಾರೆ ಅಂತ ಸ್ಪಷ್ಟವಾಗಿ ಈ ಶ್ಲೋಕವನ್ನು ಗಮನಿಸಿದ್ರೆ ಭಗವಂತನಲ್ಲಿ ಯಾವುದೇ ದೋಷ ಇಲ್ಲ ಅನ್ನೋ ಅರ್ಥವನ್ನೇ 2 ಶ್ಲೋಕ ಹೇಳ್ತಾ ಇದೆ. ಹಾಗಾಗಿ ಇದು ಯಾವ್ದ್ರ ಅರ್ಥ? ಇದು ಬ್ರಹ್ಮಸೂತ್ರದ 2ನೇ ಅಧ್ಯಾಯದ ಅರ್ಥ. ಹಾಗಾಗಿ ಇಲ್ಲಿ ಹರಿ ಅನ್ನೋ ಶಬ್ದವನ್ನ ಕೇಳಿದ ಕೂಡಲೇ ನಿಮ್ಗೆ 2ನೇ ಅಧ್ಯಾಯದ ಅರ್ಥ ನೆನಪಾಗ್ಬೇಕು ಅಂತ ಇಲ್ಲಿ ವರ್ಣನೆಯನ್ನ ಮಾಡಿದ್ದಾರೆ. ಇದು ಒಂದಾಯ್ತು. ಹಾಗಾಗಿ ಹಿಂದೆ 3 ಶ್ಲೋಕಗಳಲ್ಲಿ ಬ್ರಹ್ಮ ಅನ್ನೋ ಒಂದು ಶಬ್ದ ತುಂಬಾ ಮುಖ್ಯ. ಈ 4-5ನೇ ಶ್ಲೋಕದಲ್ಲಿ ಹರಿ ಅನ್ನೋ ಶಬ್ದ ಮುಖ್ಯ, ಮತ್ತೆ ಇಡೀ ಪ್ರಸಂಗನೂ ಮುಖ್ಯ. ಇದಾದ್ಮೇಲೆ ಬಾಹುಗಳ ವರ್ಣನೆ ಬಂದಿದೆ ಅಂತ ಒಂದು ಹೇಳ್ತಾರೆ. ಈಗಾಗಲೇ 3 ಶ್ಲೋಕದಿಂದ ಹಯಗ್ರೀವ ದೇವರ ಕುತ್ತಿಗೆ ಭಾಗದ ಬಗ್ಗೆ ವರ್ಣನೆ ಆಯ್ತು. ಈಗ ಬಾಹುಗಳ ವರ್ಣನೆ ಮಾಡಿದ್ದಾರೆ. ಮುಂದೆ ತೊಡೆ ಬಗ್ಗೆ ಮಾಡ್ತಾರೆ, ಆಮೇಲೆ ಪಾದದ ಬಗ್ಗೆ, ಕಾಲಿನ ಬಗ್ಗೆ ಮಾಡ್ತಾರೆ. ಬಾಹುಗಳ ಬಗ್ಗೆ ಎಲ್ಲೆಲ್ಲಾದ್ರೂ ಹೇಳಿದ್ರ? ಸಂಬಂಧನೇ ಇಲ್ಲ. ಮತ್ ಬಾಹುಗಳ ವರ್ಣನೆ ಮಾಡಿದ್ದಾರೆ ಅಂತ ವ್ಯಾಖ್ಯಾನದಲ್ಲಿ ಹೇಗ್ ಬರೆದ್ರು ಅಂತ ಒಂದು ಪ್ರಶ್ನೆ. ಅದು ತುಂಬಾ ಚೆನ್ನಾಗಿ ಉತ್ತರ ಕೊಡ್ತಾರೆ. ನೋಡಿ, ದೇವರ ಶಕ್ತಿ ಎಷ್ಟು, ಅದು ಬ್ರಹ್ಮಸೂತ್ರದ 2ನೇ ಅಧ್ಯಾಯದಲ್ಲಿ ಅದನ್ನೆಲ್ಲ ಪ್ರಶ್ನೆ ಮಾಡ್ತಾರೆ. ದೇವರಿಗೆ ಏನ್ ಶಕ್ತಿ ಇದೆ? ಎಲ್ಲ ಕರ್ಮ ಮಾಡೋತಾನೆ. ನಮ್ಗೆ ಪಾಪ ಕರ್ಮ ಇದ್ರೆ ಅದು ಫಲ ಕೊಡುತ್ತೆ, ಪುಣ್ಯ ಕರ್ಮ ಇದ್ರೆ ಅದು ಫಲ ಕೊಡುತ್ತೆ. ದೇವರೇನ್ ಮಾಡ್ತಾನೆ? ಅವನಲ್ಲೇನು ಶಕ್ತಿ ಇದೆ? ಅವನಲ್ಲೇನು ಶಕ್ತಿ ಇಲ್ಲ ಅಂತ ಒಂದು ಆಕ್ಷೇಪ. ಅಷ್ಟೇ ಅಲ್ಲ, ದೇವರಲ್ಲಿ ದೋಷ ಇದೆ ಅಂತ ಹೇಳ್ತಾರೆ. ಯಾಕೆ? ವೈಷಮ್ಯ ನೈರ್ಘಣ್ಯ. ಇದು ಸಾಮಾನ್ಯ ಜನರು ಆಕ್ಷೇಪ ಮಾಡ್ತಾರೆ. ಏನು, ಕೆಟ್ಟವ್ರಿಗೆಲ್ಲ ಒಳ್ಳೇದ್ ಮಾಡ್ತಾನೆ, ನಮ್ಗೆಲ್ಲ ಒಳ್ಳೆಯವ್ರಿಗೆಲ್ಲ ಕೆಟ್ಟದ್ ಮಾಡ್ತಾನೆ ದೇವ್ರು ಅಂತ. ನಾವು ಒಳ್ಳೆಯವರು ನಮಗ್ ತೀರ್ಮಾನ ಆಗ್ಬಿಟ್ಟಿದೆ. ಅಂತ ಬುದ್ಧಿವಂತರು ನಾವು. ಒಳ್ಳೆತನ ಅನ್ನೋದು ಬಹಳ ಕಷ್ಟ. ಕಾಯೇನ ವಾಚ ಮನಸ್ಸ ಬಹಳ ಕಷ್ಟ ತೀರ್ಮಾನ ಮಾಡೋದು. ಆದ್ರೆ ದೇವರಿಗೆ ವೈಷಮ್ಯ ಇದೆ, ಪಕ್ಷಪಾತ ಮಾಡ್ತಾರೆ ದೇವರು. ಅವನ್ಗೆ ನೈರ್ಘಣ್ಯ, ದಯೆನೇ ಇಲ್ಲ, ಕಾರುಣ್ಯ ಇಲ್ಲ ಅಂತ ನಾವು ದೋಷವನ್ನ ಆರಾಮಾಗಿ ಹಾಕ್ಬಿಡ್ತೀವಿ. ಆದ್ರೆ ಈ ಗಮನಿಸಿ, ಈ ದೋಷ ಹಾಗೆ ಅವನಲ್ಲಿ ಏನು ಶಕ್ತಿ ಇಲ್ಲ, ಕರ್ಮನೇ ಎಲ್ಲ ಮಾಡತ್ತೆ ಅಂತ ಏನ್ ಆಕ್ಷೇಪಗಳು ಬಂದಿದೆ 2ನೇ ಅಧ್ಯಾಯದ ಇನ್ನೂ ತುಂಬಾ ಇದೆ ಬ್ರಹ್ಮಸೂತ್ರದಲ್ಲಿ. ಉದಾಹರಣೆಗೆ ಹೇಳಿದೆ, ಈ ದೋಷ ಇಲ್ಲಿಲ್ಲ ಅಂತ 2 ಶ್ಲೋಕದಿಂದ ವಾದಿರಾಜರು ತಿಳಿಸಿದ್ದಾರೆ. ಹೇಗ್ ತಿಳಿಸಿದ್ದಾರೆ? ಬಲಿ ತಾನು ಅಹಂಕಾರದಿಂದಿದ್ದ, ಇಂದ್ರದೇವರಿಗೆ ಅನ್ಯಾಯ ಮಾಡಿದ, ದೋಚ್ಬೇಕು ಅಂತ ಹೋಗಿದ್ದ ಬಲಿ ಚಕ್ರವರ್ತಿ. ಇಲ್ಲಿ ಪಕ್ಷಪಾತ ಇಂದ್ರದೇವರ ಮೇಲೆ ಮಾಡಿದ್ನ ವಾಮನ? ಇಲ್ಲ, ಪಕ್ಷಪಾತ ಮಾಡ್ಲಿಲ್ಲ. ಅವನಿಗೆ ಕಾರುಣ್ಯ ಇರ್ಲಿಲ್ವಾ? ಬಲಿನ ತುಳಿದು ಬಿಟ್ಟ ಅಷ್ಟೇನಾ? ಇಲ್ಲ, ಅವನು ಮನೆಗೆ ಹೋಗಿ ಮತ್ತೆ ಕಾದ.
ಅದು ಸುತಲ ಲೋಕ ಅಥವಾ ಪಾತಾಳ ಲೋಕ ಎರಡೂ ಇದೆ ಪುರಾಣದ ವಿವಕ್ಷೆಯಿಂದ. ಅಂತೂ ಬಲಿಯ ಮನೆಯಲ್ಲಿ ಅವನು ಈ ಹೊಸ್ತಿರಲ್ಲೇ ಇದ್ದು ಅಲ್ಲೇ ಬಾಗಿಲು ಕಾಯ್ತಾ ಕೂತಿದ್ದ. ಯಾರು? ವಾಮನ. ಯಾಕೆ ಹೀಗ್ ಮಾಡ್ದ ಭಗವಂತ? ಅಷ್ಟು ಕಾರುಣ್ಯ ಇಲ್ಲ ಅಂತ ಆಗಿದ್ರೆ ಅವ್ನ್ ಯಾಕೆ ಕಾಯ್ಬೇಕಾಗಿತ್ತು? ಹಾಗಾದ್ರೆ ಇಂದ್ರದೇವರ ಮೇಲೆ ಪಕ್ಷಪಾತ ಮಾಡಿದ, ಈ ಕಡೆ ಬಲಿಗೆ ಕಾರುಣ್ಯ ತೋರಿಸ್ಲಿಲ್ಲ, ಅವ್ನ್ ತುಳಿದು ಬಿಟ್ಟ ಅಂತೆಲ್ಲ ಆಕ್ಷೇಪ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಅವನಲ್ಲಿ ವೈಷಮ್ಯನೂ ಇಲ್ಲ, ನೈರ್ಗಣ್ಯನೂ ಇಲ್ಲ, ದೋಷ ಇಲ್ಲ ಅವನಲ್ಲಿ. ಆ ಪ್ರಸಂಗ ನೆನಪಿಸ್ಲಿಕ್ಕೆ ಇದೇ ಉದಾಹರಣೆ ತಗೊಂಡಿದ್ದಾರೆ. ಈ ವಾಮನಾವತಾರದ ಪ್ರಸಂಗವನ್ನ ಇಲ್ಲಿ ತಗೊಂಡಿದ್ದಾರೆ. ಇನ್ನು ಶಕ್ತಿ ಇಲ್ಲ ಅಂತ ಹೇಳ್ಬೇಡಿ. ಯಾಕೆ ಅಂದ್ರೆ ವಾಮನಾವತಾರ ಅದಕ್ಕೆ ಇಲ್ಲಿ ಹಾಕಿತ್ತು ಸಾತ್ವೃಂದಾವನಾಖ್ಯಾನದಲ್ಲಿ. ನೀವು ಶಕ್ತಿಯನ್ನು ತೋರಿಸೋದು ಹೇಗೆ? ಬಾಹುಬಲ. ಕ್ಷತ್ರಿಯನಾಗಿ ಯುದ್ಧ ಮಾಡೋದ್ರಿಂದ ಗೊತ್ತಾಗತ್ತೆ. ರಾಮ ಕೃಷ್ಣ ಎಲ್ಲಾ ಇಲ್ಲಿ ಅವತಾರ ವರ್ಣಿಸಿದ್ದಾರೆ. ರಾಮನಾಗಿ ಎಂಥ ಯುದ್ಧ, ಕೃಷ್ಣನಾಗೂ ಅಷ್ಟೇ ಎಂಥ ಯುದ್ಧವನ್ನ ತಾನು ಮಾಡಿ ತೋರಿಸಿದ್ದಾನೆ. ಯುದ್ಧ ಅಂದ್ರೇನು? ಸುಮ್ನೆ ಕೂತ ಯುದ್ಧ ಮಾಡ್ಬಿಟ್ಟ ಕೃಷ್ಣ. ಕೊನೆಗೊಂದ್ ಚಕ್ರ ಹಿಡ್ದ ಭೀಷ್ಮಾಚಾರ್ಯಗೋಸ್ಕರ, ಅಷ್ಟು ಬಿಟ್ರೆ ತಾನು ಎಂದಿಗೂ ಕೂಡ ಭಗವಂತ ಪ್ರತಿಯೊಂದು ಕಡೆನೂ ವೈಷಮ್ಯ ಅಥವಾ ನೈರ್ಘಣ್ಯ ಎರಡನ್ನೂ ತೋರಿಸಿಲ್ಲ. ಅದಕ್ಕೆ ಕೃಷ್ಣ, ರಾಮ, ವೇದವ್ಯಾಸ ಈ ಅವತಾರಗಳನ್ನೇ ಎತ್ತಿ ಹಿಡಿದು ವಾಮನಾವತಾರದ ಬಗ್ಗೆ ಯಾಕೆ ವರ್ಣನೆ ಮಾಡಿದ್ರು ಅಂದ್ರೆ, ದೇವರ ಬಾಹುಬಲ ನೋಡ್ಬೇಕಾ? ಇಡೀ ದೇಹದ ಬಲನೇ ನೋಡಿದಿರಿ, ಒಂದ್ ಪಾದದ ಬಲ ನೋಡಿದಿರಿ ಸಾಕು, ಬಾಹುಬಲ ಬಿಡಿ. ಅದೇನಾಯ್ತು? ವಾಮನ ತಾನು ಇಡೀ ಜಗತ್ತನ್ನು ವ್ಯಾಪಿಸ್ಕೊಂಡ, ತ್ರಿವಿಕ್ರಮನಾಗಿ ಬೆಳೆದು ವ್ಯಾಪಿಸ್ಕೊಂಡ. ಇದರಿಂದ ನಮಗೇನ್ ತೋರಿಸ್ದ? ಭಗವಂತನ ಒಂದೊಂದು ಅಂಗಗಳು ಕೂಡ ಅಷ್ಟು ಶಕ್ತಿಯಿಂದ ಇದೆ. ಇನ್ನು ಬಾಹುಗಳಲ್ಲಿ ದೇವರಿಗೆ ಶಕ್ತಿ ಇರಲ್ವಾ? ಹೀಗೆ ರಾಮಕೃಷ್ಣ ಮೊದಲಾದ ಅವತಾರದಲ್ಲಿ ಬಾಹುಗಳಲ್ಲಿ ಶಕ್ತಿ ಇತ್ತು. ಮತ್ತೆ ಒಂದೇ ಪಾದದಿಂದ ಇಡೀ ತ್ರಿವಿಕ್ರಮನಾಗಿ ಆವರಿಸ್ಕೊಂಡ. ಇದನ್ನೆಲ್ಲ ಗಮನಿಸಿದಾಗ ಈ ವೈಷಮ್ಯ, ನೈರ್ಘಣ್ಯ, ಈ ಅವನಿಗೆ ಶಕ್ತಿ ಇಲ್ಲ, ಕರ್ಮಕ್ ಶಕ್ತಿ, ಹಾಗೆ ಹೇಗೆ ಅದೆಲ್ಲ ಸಾಧ್ಯನೇ ಇಲ್ಲ. ಯಾಕೆ ಕರ್ಮಕ್ ಶಕ್ತಿ ಇಲ್ಲ ಅಂದ್ರೆ, ಶುಕ್ರಾಚಾರ್ಯರು ಬಂದು ತಡದ್ರಲ್ಲ, ತಡದ್ರು ಬಲಿಚಕ್ರವರ್ತಿ ಏನ್ ಮಾಡ್ದ? ಹೋದ, ದಾನ ಮಾಡ್ದ. ಇದು ಕರ್ಮವನ್ನ ಮೀರಿಸಿ ಭಗವಂತ ಮಾಡಿದ ಕೆಲಸ. ಹಾಗೆ ನೋಡಿದ್ರೆ ತಡೆದಾಗ ಅವನು ಅನುಗ್ರಹ ಆಗ್ಬೇಕಾಗಿತ್ತು. ಏನಾರೊಂದು ಎಡವಟ್ಟು ಆಗ್ದೇನೆ ಅವನು ಬಲಿಚಕ್ರವರ್ತಿ ಹೋಗ್ದೇನೆ ಇಲ್ಲ ನಾನು ಕೊಡಲ್ಲ ಅನ್ಬೇಕಾಯ್ತು. ಆದ್ರೆ ಹಾಗಾಗ್ಲಿಲ್ಲ. ಕರ್ಮವನ್ನು ಮೀರಿಸ್ದ ಪರಮಾತ್ಮ, ಮೀರಿಸಿ ಅವನಿಗೆ ಏನ್ ಬೇಕೋ ಅದನ್ನೇ ಕೊಟ್ಟ. ಅಂದ್ರೆ ಭಗವಂತನಿಗೆ ಅನಿಸಿದ್ರೆ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಅವನಿಗೆ ಶಕ್ತಿ ಇದೆ. ಅದನ್ನೆಲ್ಲ ಗಮನಿಸಿದಾಗ ಈ ಎರಡು ಶ್ಲೋಕಗಳಲ್ಲಿ ದೇವರಲ್ಲಿ ಯಾವುದೇ ದೋಷಗಳಿಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಅಷ್ಟೇ ಅಲ್ಲ, ಹಯಗ್ರೀವ ದೇವರ ಬಾಹುಗಳ ವರ್ಣನೆ ಹೇಗ್ ಮಾಡಿದಾಗಾಯ್ತು ಅಂದ್ರೆ, ಅವನ ಬಾಹುಶಾಲಿತ್ವ. ಬಾಹುಶಾಲಿತ್ವ ಅಂದ್ರೆ ಅರ್ಥ, ಬಹುಶಾಲಿಗಳಾದವ್ರಿಗೆ ಬಾಹುಶಾಲಿಗಳು ಅಂತ ಕರೀತಾರೆ. ಬಹುಶಾಲಿ ಅಂದ್ರೆ ಅನೇಕ ಕಾರ್ಯ, ಬಹು ಅಂದ್ರೆ ಅನೇಕ, ಅನೇಕ ಒಳ್ಳೆ ಕೆಲಸಗಳನ್ನ, ಅನೇಕ ದುಷ್ಟ ಕಾರ್ಯಗಳನ್ನು ದಮನ ಮಾಡುವ ಮುಖಾಂತರ ತಮ್ಮ ಬಾಹುಶಾಲಿ, ನನ್ ತುಂಬಾ ಶಕ್ತಿ ಇದೆ, ನನ್ನ ಬಾಹುಗಳಲ್ಲಿ ಇಷ್ಟೊಂದು ಶಕ್ತಿ ಇದೆ ಅಂತ ತೋರಿಸಿದ್ದಾನೆ. ಹೇಗ್ ತೋರಿಸ್ದ? ಒಂದು ಬಲಿಯಿಂದ ರಾಜ್ಯ ಅಪಹರಣ ಮಾಡ್ದ, ಚಕ್ರ ಶಂಖ ಧಾರಣೆ ಮಾಡಿದ್ದಾನೆ ಎಲ್ಲಿ? ಬಾಹು ಭುಜದ ಮೂಲದಲ್ಲಿ. ಈ ಧಾರಣೆ ಮಾಡಿದ್ರಿಂದ ಏನ್ ತೋರಿಸ್ತಾ ಇದ್ದಾನೆ ಅಂದ್ರೆ, ಯಾರು ಚಕ್ರ ಶಂಖ ಧರಿಸಿದ್ರೋ ಅವರಿಂದಲೇ ಅಜ್ಞಾನ ವಿಪರೀತ ಜ್ಞಾನ ಪರಿಹಾರ ಮಾಡ್ತಾನೆ ದೇವರು ಅಂದ್ಮೇಲೆ ಅವನ ಬಾಹುಗಳಲ್ಲಿ ಎಷ್ಟು ಶಕ್ತಿ ಇರ್ಬೇಕು. ಯಾಕಂದ್ರೆ ಆಚಾರ್ಯರ ಮುಖಾಂತರ, ಜಯತೀರ್ಥರ ಮುಖಾಂತರ ಎಷ್ಟು ಅಜ್ಞಾನ ವಿಪರೀತ ಜ್ಞಾನ ಎಲ್ಲ ಪರಿಹಾರ ಮಾಡಿಸಿದ್ದಾನೆ. ಹಾಗಾದ್ರೆ ದೇವರ ಬಾಹುಬಲ ಎಷ್ಟಿರ್ಬೇಕು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಹಾಗೆ ಭಕ್ತರಿಗೆ ಬಂದ ಭಯ ಪರಿಹಾರ ಮಾಡಿದ. ಇದೆಲ್ಲ ಗಮನಿಸಿದಾಗ ಅವನ ಬಾಹುಗಳ ಬಗ್ಗೆನೆ ಈ ಎರಡು ಶ್ಲೋಕದಲ್ಲಿ ಹೇಳಿದ್ದು. ಹಾಗಾಗಿ ಹಯಗ್ರೀವ ದೇವರ ಬಾಹುಗಳ ವರ್ಣನೆಯನ್ನ ಈ 4-5ನೇ ಶ್ಲೋಕ ಮಾಡ್ತಾ ಇದೆ. ಜೊತೆಗೆ ಯಾವುದೇ ದೋಷ ಇಲ್ಲ ಅಂತ ಹೇಳುವಂತ 2ನೇ ಅಧ್ಯಾಯದ ಅರ್ಥವನ್ನೂ ತಿಳಿಸಿದಾಗಾಯ್ತು ಅಂತ ಇಲ್ಲಿವರೆಗೆ ಹಯಗ್ರೀವ ದೇವರ ಬಾಹುಗಳು ಏನಿದೆ ಅದರ ವರ್ಣನೆ ತನಕ ಬಂದ್ವಿ. ಇನ್ನು ಮುಂದೆ ಈ 6, 7, 8 ಆ ಶ್ಲೋಕಗಳಲ್ಲಿ ಹಯಗ್ರೀವ ದೇವರ ತೊಡೆ ಭಾಗ ಅದರ ವರ್ಣನೆಗೆ ಬರ್ತಾರೆ. ಅದೇನು ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೀನಿ. ಶ್ರೀಕೃಷ್ಣ ನಮಸ್ಕಾರ ಗುರುಗಳೇ. ನಮಸ್ಕಾರ.